ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಭವ್ಯ ಗೌಡ. ಗೈಸ್, ನಾವು ಆದಿಚುಂಚನಗಿರಿಗೆ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿನ ವೀಡಿಯೋಸ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗೈಸ್, ಇವರೆಲ್ಲ ಆಲ್ರೆಡಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದರು. ನಾನು ಮತ್ತು ಸರಸ್ವತಿ ಅನ್ನೋರು ಇಬ್ಬರು ಬಂದಿರಲಿಲ್ಲ, ಪೆಂಡಿಂಗ್ ಇತ್ತು. ನಾವು ಬರೋಷ್ಟರಲ್ಲಿ ತಿಂಡಿ ಕೂಡ ಮಾಡ್ಕೊಬಿಡೋದ ಅಂದ್ಬಿಟ್ಟು ಇವರು ಬಸ್ ಸ್ಟ್ಯಾಂಡ್ ಹೋಟೆಲ್ ಹತ್ರನೇ ತಿಂಡಿ ಮಾಡ್ಕೊಂಡಿದ್ರು. ಹಾಗೆ ನನಗೂ ಕೂಡ ತೊಗೊಂಡಿರ್ತೀನಿ ಬಾ ಅಂತ ಹೇಳಿದ್ರು. ಬಾತು ಬೋಂಡ ಏನೋ ತೊಗೊಂಡಿದ್ರು, ಉದ್ನೋಡೆ ಏನೋ ತೊಗೊಂಡಿದ್ರು. ಹಾಗೆ ಶಾಲಿನಿಯವರು ಲಿಪ್ಸ್ಟಿಕ್ ಹಾಕೊಳ್ತಾ ಇದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ತೊಗೊಂಡೆ. ಈಗ ಅವರು ಬಾತು ಮತ್ತು ಉದ್ನೋಡೆ ಕೊಟ್ಟರು, ತಿನ್ನು ನೀನು, ನಾವೆಲ್ಲ ತಿಂದಿದ್ದೀವಿ ಅಂತ ಕೊಟ್ಟರು. ಅದನ್ನು ತಿಂತಾ ಇದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ ನಾಷ್ಟ ತಿಂತಿರೋದು ಲೇಟಾಗಿ ಬಂದು ಒಂದು ನಿಮಿಷ. ಹತ್ತು ಕಾಲಾಗೈತೆ, 10 ಮುಕ್ಕಾಲಾಗೈತೆ. 10 ಮುಕ್ಕಾಲಿಗೆ ಬಂದು ಇವಾಗ ನಾಷ್ಟ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಹಾಗೆ ಬಸ್ ಸ್ಟ್ಯಾಂಡ್ ಸ್ಟಾಪ್ ಹತ್ರ ಮಾವಿನಕಾಯಿ ಕೂಡ ತೊಗೊಂಡಿದ್ರು, ತಿನ್ನಿ ಅಂತ. ಅದನ್ನು ತಿಂತಾ ಹೋಗ್ತಾ ಇದ್ವಿ. ಹಾಗೆ ಈಗ ನಾಗಮಂಗಲ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಆಲ್ಮೋಸ್ಟು ಪಟ್ನಾ ಮತ್ತು ಪಾಂಡವಪುರ ನಾಗಮಂಗ್ಲದ್ದೆಲ್ಲ ಸ್ವಲ್ಪ ಸೇಮ್ ಇದೆ ಬಸ್ ಸ್ಟ್ಯಾಂಡು. ಅದೇ ಸ್ವಲ್ಪ ಕನ್ಫ್ಯೂಸ್ ಆಯ್ತಿತ್ತು, ಇದು ಮಂಡ್ಯ ಬಸ್ ಸ್ಟ್ಯಾಂಡ ನಾಗಮಂಗಲ ಬಸ್ ಸ್ಟ್ಯಾಂಡ ಅಂತ. ಗೈಸ್, ಇವಾಗ ನಾವು ಆದಿಚುಂಚನಗಿರಿ ದೇವಸ್ಥಾನದ ಹತ್ರ ಬಂದ್ವಿ. ನೀವು ನೋಡ್ಬೋದು, ಅಲ್ಲಿ ತೇರು ಕೂಡ ನಿಲ್ಲಿಸಿದ್ದಾರೆ. ಅಲ್ಲೇ ನಾವಿನ್ನ ಬಸ್ ಒಳಗಡೆನೇ ಇದ್ದೀವಿ, ಇನ್ನೂ ಇಳ್ದಿಲ್ಲ. ಮುಂದೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬಸ್ ನಿಲ್ಲಿಸುತ್ತೆ. ಆವಾಗ ನಾವು ಬಸ್ಸಿಂದ ಇಳಿದ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗ್ತೀವಿ. ಗೈಸ್, ನೋಡ್ಬೋದು ನೀವು ಇವಾಗ ವ್ಯೂ ಹೇಗೆ ಕಾಣಿಸುತ್ತೆ ಅಂತ. ಇವಾಗ ದೇವಸ್ಥಾನದ ಮುಂದೆಗಡೆ ಹೋಗ್ತಾ ಇದೆ ಬಸ್ಸು, ನೋಡಿ ಗೈಸ್. ಫ್ರೆಂಡ್ಸ್, ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಒಳಗಡೆ ಹೋಗ್ತಾ ಇದೆ ಬಸ್ಸು. ನೋಡಿ, ಆದಿಚುಂಚನಗಿರಿ ಬಸ್ ಸ್ಟ್ಯಾಂಡು ಈ ರೀತಿ ಇದೆ. ಇವಾಗ ಬಸ್ಸಿಂದ ನಾವು ಕೆಳಗಡೆ ಇಳಿತಾ ಇದ್ದೀವಿ. ಕೆಳಗಡೆ ಇಳಿದ್ಬಿಟ್ಟು ಆಲ್ರೆಡಿ ಚಂದು ಮತ್ತು ಸರಸ್ವತಿಯವರು ಮುಂದೆ ಆಲ್ರೆಡಿ ಹೋಗ್ತಾ ಇದ್ರು. ನಾವು 3 ಮೆಂಬರ್ಸು ಎಲ್ಲಿಯವರು ಅಂತ ಬಸ್ ಇಳಿದ್ಬಿಟ್ಟು ಹುಡುಕ್ತಾ ಇದ್ದೀವಿ. ನೋಡಿದ್ರೆ ಅವರು ಬಸ್ ಸ್ಟ್ಯಾಂಡಿಂದ ಹೊರಗಡೆನೇ ಹೋಗಿ ಆಲ್ರೆಡಿ ಮುಂದೆ ಹೋಗ್ತಾ ಇದ್ದಾರೆ. ಸರಿ ಅಂದ್ಬಿಟ್ಟು ನಾವು 3 ಮೆಂಬರ್ಸು ಹೋಗ್ತಾ ಇದ್ದೀವಿ, ಬನ್ನಿ ಅಂದ್ಬಿಟ್ಟು. ಗೈಸ್, ನೋಡಿ ಈ ರೀತಿ ಇದೆ ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬಂದಾಗ. ಈ ಕಡೆ ರೋಡ್ ನೋಡಿ ಗೈಸ್ ಯಾವ ರೀತಿ ಇದೆ. ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿದೆ, ಕೂಲಾಗಿದೆ. ಈ ರೋಡ್ ಬಂದು ಬಸ್ ಸ್ಟ್ಯಾಂಡಿಂದ ಸ್ಟ್ರೈಟ್ ಬಂದರೆ ಈ ರೋಡ್ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಆದಿಚುಂಚನಗಿರಿ ಟೆಂಪಲ್ಗೆ ಬಂದಿದ್ದೀವಿ. ಸೊ ವೆಲ್ಕಮ್ ಫ್ರೆಂಡ್ಸ್. ಪ್ಲೇಸ್ ಮಾತ್ರ ಸಖತ್ತಾಗೈತೆ, ಬನ್ನಿ ನೀವು ಕೂಡ. ಮಾಡಿ ಯಾರು ನೋಡಿದ್ರು ಬಸ್ ಚೆನ್ನಾಗೈತೆ ಅಂತಾಳೆ, ಮಾವಿನಕಾಯಿ ನೋಡಿದ್ರೆ ಮಾವಿನಕಾಯಿ ಚೆನ್ನಾಗೈತೆ ಅಂತಾಳೆ, ಹೇಳಿದ್ನಲ್ಲ ಅದನ್ನೇ ಮಾಡ್ಕೊಡುವ. ಫ್ರೆಂಡ್ಸ್, ನೀವು ನೋಡ್ಬೋದು ಅಷ್ಟೇನು ಜನ ಇಲ್ಲ. ನಾವು ಹೋಗಿದ್ದು ಸ್ಯಾಟರ್ಡೆ ದಿನ. ಅವತ್ತು ಹುಣ್ಣಿಮೆ ಇತ್ತು. ನಾವು ಮೋಸ್ಟ್ಲಿ ಇವತ್ತು ಹುಣ್ಣಿಮೆ ಅಲ್ವಾ, ಜಾಸ್ತಿ ಜನ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಅವತ್ತೇ ಅಷ್ಟೇನು ಇರಲಿಲ್ಲ, ಜನನೂ ಕೂಡ ಕಮ್ಮಿನೇ ಇದ್ದರು. ಇಂಗ್ಲೀಷಲ್ಲಿ ಮಾತಾಡಿಸ್ತವಳೆ. ಕೌ, ಹಾಯ್, ಹೌ ಆರ್ ಯು? ಫೈನ್. ಯು ಈಟಿಂಗ್ ಫಾರ್ ಫುಡ್? ಈಟಿಂಗ್ ಅದಕ್ಕೆ. ಫ್ರೆಂಡ್ಸ್, ನಾವು ಆ ಕಡೆ ಒಂದು ರೋಡ್ ಇತ್ತಲ್ಲ, ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬಂದ ತಕ್ಷಣ ಆ ಕಡೆ ರೋಡಲ್ಲಿ ಹೋಗಿದ್ರೆ ಮೆಟ್ಲು ಹತ್ಕೊಂಡು ಆ ಕಡೆ ಹೋಗ್ಬೋದಿತ್ತು. ಬಟ್ ನಾವು ಆ ಕಡೆ ಹೋಗಲಿಲ್ಲ, ಹೀಗೆ ಬಂದ್ಬಿಟ್ವಿ ಸ್ಟ್ರೈಟು. ಸೊ ಅದಕ್ಕೆ ನಾವು ಈ ರೂಟಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನದ ಹತ್ರನೇ ಬಂದಿದ್ದೀವಿ. ಗೈಸ್, ನೀವು ಸ್ಲಿಪ್ಪರು ಅಥವಾ ಲಗೇಜ್ ಏನಾದ್ರು ಇಡಬೇಕು ಅಂದರೆ ಇಲ್ಲಿದೆಯಲ್ಲ ಗೈಸ್, ಪಾದರಕ್ಷೆ ಮತ್ತು ಲಗೇಜ್ ಇಡುವ ಸ್ಥಳ ಅಂತ, ಅಲ್ಲಿ ನೀವು ಇಟ್ಬಿಟ್ಟು ದೇವ್ರ ದರ್ಶನಕ್ಕೆ ಹೋಗಿದ್ದು ಬರ್ಬೋದು.
ಹಾ ಊಟಕ್ಕೆ ಹೋಗ್ತಾ ಇದ್ದೀವಿ ಈಗ ಕ್ಯೂ ಅಲ್ಲಿ. ಬಟ್ ಜನ ಯಾರು ಇಲ್ಲ, ಫ್ರೀ ಆಗಿದೆ, ಖಾಲಿ ಐತೆ. ನಾನು ಅಷ್ಟೇ, ಅಷ್ಟೇನು ರಶ್ ಇಲ್ಲ. ಖಾಲಿ ಏನಿಲ್ಲ ಇಲ್ಲಿ. ಇರಿ ಖಾಲಿ ಏನಿಲ್ಲ, ಎಲ್ಲ ಊಟ ಮಾಡಿ ಕೂತವ್ರೆ. ಲಾಸ್ಟ್ ಯಾರಿಂದ ಲೇಟ್ ಆಗಿತ್ತು? ನಿಮ್ಮಿಂದಾನೇ. ಯಾನ್ ಮಾಡು ನಲ್ಲಿ ಗೈಸ್, ನೀವು ನೋಡ್ಬೋದು ಶ್ರೀ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಅನ್ನಪ್ರಸಾದದ ಊಟದ ಹಾಲು ಈ ರೀತಿ ಇದೆ. ಮತ್ತು ನಾವು 2 ಗಂಟೆಗೇನೋ ದೇವಸ್ಥಾನ ಓಪನಿಂಗ್ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಅಷ್ಟರಲ್ಲಿ ಊಟ ಮಾಡ್ಕೊಂಬಿಡೋದಾ, ಇನ್ನೇನು ಮಾಡೋಕ್ಕಾಗುತ್ತೆ, ಊಟನಾದರೂ ಮಾಡ್ಕೊಬಿಟ್ಟು ಅಷ್ಟರಲ್ಲಿ 2 ಗಂಟೆ ಆಗುತ್ತೆ, ಆಮೇಲೆ ಹೋಗೋದ ದೇವಸ್ಥಾನದೊಳಗಡೆ ಅಂದ್ಬಿಟ್ಟು ನಾವೆಲ್ಲರೂ ಈ ಕಡೆ ಊಟದ ಹಾಲ್ ಹತ್ರ ಬಂದು ಊಟ ಹಾಕಿಸ್ಕೊಂಡು ಊಟ ಮಾಡೋದ ಅಂತ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಗೈಸ್, ನಾವು ಊಟ ಮಾಡಿಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ 2 ಗಂಟೆ ಆಗಿತ್ತು. ಅಷ್ಟರಲ್ಲೂ ಕೂಡ ದೇವಸ್ಥಾನ ಓಪನಿಂಗ್ ಇತ್ತು. ದೇವ್ರ ದರ್ಶನ ಮಾಡೋದ ಅಂದ್ಬಿಟ್ಟು ನಾವು ಇವಾಗ ಹೋಗ್ತಾ ಇದ್ದೀವಿ.
ಫ್ರೆಂಡ್ಸ್ ನಾವಿವಾಗ ಮನೆಗೆ ಹೊರಡೋದ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಹಾಗೆ ಐಸ್ ಕ್ರೀಮ್ ತೊಗೊಂಡಿದ್ವಿ ಎಲ್ಲರೂ. ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಹೋದ್ವಿ. ಟಚ್ ಮಾಡ್ಬೇಡಿ. ಚಿಯರ್ಸ್. ಗೈಸ್ ಇನ್ನೂ ಟೈಮ್ ಇದ್ರಂತೂ ನಾವು ಇಲ್ಲಿ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು, ಬಟ್ ಟೈಮ್ ಇರಲಿಲ್ಲ. ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಹೊರಟ್ವಿ. ಗೈಸ್ ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇವರೆಲ್ಲ ಮೈಸೂರು ಲಾಸ್ಟ್ ಸ್ಟಾಪಲ್ಲಿ ಇಳ್ಕೋತಾರೆ ಸಬರ್ ಬಸ್ ಸ್ಟ್ಯಾಂಡಲ್ಲಿ. ನಾನು ಪಟ್ನಾ ಬಸ್ ಸ್ಟಾಪಲ್ಲೇ ಇಟ್ಕೊಂಡು ನಾನು ಅಲ್ಲಿ ನಮ್ಮೂರ ಕಡೆ ಹೋಗೋ ಬಸ್ ಹತ್ಕೊಂಡು ತೋಟದ ಹತ್ರ ಇಳ್ಕೊತೀನಿ. ಅಲ್ಲಿ ನಮ್ಮ ಅಣ್ಣ ಬಂದು ಕರ್ಕೊಂಡು ಹೋಗ್ತಾರೆ. ಇವಾಗ ಹೋಗ್ತಾ ಇದ್ದೀನಿ ನಾನು. ಮನೆಗೆ ಬಂದು ಟೀ ಮಾಡ್ಕೊಂಡು ಟೀ ಕುಡಿದ್ವಿ. ಟೀ ಕುಡಿದ್ಬಿಟ್ಟು ಮೊಸಾಪ್ ಸಾಂಬಾರು ಕೂಡ ಮಾಡೋದ ಅಂದ್ಬಿಟ್ಟು ಸೊಪ್ಪಿನ ಸಾರು ಮಾಡಿದೆ. ಹಾಗೆ ಸ್ವಲ್ಪ ಪಾತ್ರೆಗಳಿತ್ತು ತೊಳೆದಿರಲಿಲ್ಲ, ಅದನ್ನು ಕೂಡ ತೊಳೆದ್ಬಿಟ್ಟು ರೈಸ್ಗೆ ಇಟ್ಟಿದ್ದೆ. ರೈಸ್ ಮಾಡಿಬಿಟ್ಟು ಮುದ್ದೆ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಮುದ್ದೆನೂ ಮಾಡ್ತಾ ಇದ್ದೀನಿ. ಗೈಸ್ ಮುದ್ದೆ ರೈಸು ಸಾಂಬಾರೆಲ್ಲ ಆದಮೇಲೆ ನಾನು ಒಂದು ಲೋಟಕ್ಕೆ ಬಿಸಿನೀರನ್ನ ಹಾಕ್ಕೊಂಡು ಚಿಟಿಕೆ ಉಪ್ಪು ಮತ್ತು ಅರ್ಧ ನಿಂಬೆಹಣ್ಣು ಕುಯ್ಕೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದೆ. ನಾನು ಇದನ್ನು ಯಾವಾಗಾದರೂ ಒಂದೊಂದು ಟೈಮ್ ಈ ರೀತಿ ಮಾಡ್ಕೊಂಡು ಕುಡಿತೀನಿ. ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ಡು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.